ಜೋರಸೋ ಶಾಲೆಯಲ್ಲಿ ಮಕ್ಕಳು ಈಗ ಅಮಾನತು ಶಿಕ್ಷಕಿಯನ್ನು ಅಮಾನತು ಮಾಡಿದಂತಹ ಹಿನ್ನೆಲೆಯಲ್ಲಿ ಸಂಭ್ರಮಾಚರಣೆಯನ್ನು ಜೈ ಶ್ರೀರಾಮನ್ನು ಘೋಷಣೆಯನ್ನು ಮಾಡಿದಿರುವಂತದ್ದು. ಈಗ ನಮ್ಮ ಜೊತೆ ಮಕ್ಕಳು ಇರುವಂತದ್ದು, ಅವ್ರ ಹತ್ರ ಮಾತಾಡ್ಸ್ಕೊಂಡ್ ಬರೋಣ. ಅವರು ಹೇಳ್ತಿದ್ರು ಅದು ನಾವು ಕಲ್ಲನ್ನ ಪೂಜೆ ಮಾಡ್ತೇವೆ ಅಂತೆ, ಮತ್ತೆ ಕಲ್ಲಿಗೆಲ್ಲ ಹಾಲಿರ್ತೇವೆ ಅಂತ, ಅದು ಹಾಲೆಲ್ಲ ವೇಸ್ಟ್ ಆಗುದಿಲ್ಲ ಅಂತ ಹೇಳ್ತಾರೆ. ಅವರು ಮತ್ತೆ ಕಲ್ಲನ್ನು ಪೂಜೆ ಮಾಡುದಲ್ವಾ, ಅವರೆಂತ ಪ್ಲಾಸ್ಟಿಕ್ ಅನ್ನು ಪೂಜೆ ಮಾಡುದಾ? ಮತ್ತೆ ಅವರು ಹೇಳಿದ್ದಾರೆ, ಮೋದಿ ಎಲ್ಲ ಹೇಳಿದ್ದಾರೆ. ಅವರು ಬೇಕಾದ್ರೆ ಇವರ ಹತ್ರ ಕೇಳಿ. ಹೌದು, ಹಾಗೆಲ್ಲ ಹೇಳಿದ. ಮತ್ತು ರಾಮಾಯಣ ಮಹಾಭಾರತ ಎಲ್ಲ ಇದು ಇಮ್ಯಾಜಿನರಿ, ಹಾಗೆಲ್ಲ ಇಮ್ಯಾಜಿನೇಷನ್ ಸ್ಟೋರಿ, ಅದು ಒಂದು ಅಂದ್ರೆ ಮನುಷ್ಯರು ಬರ್ದದ್ದು, ಹಾಗೆಲ್ಲ ಹೇಳಿದ್ದಾರೆ. ಈಗ ಈ ಪ್ರಭಾ ಮಿಸ್ ಯಾರಿದ್ದಾರೆ ಅವರು ಮಾತ್ರ ಹೇಳ್ತಿದ್ರೆ ಅಥವಾ ಎಲ್ಲ ಅವರು ಮಾತ್ರ ಹೇಳುದು. ಅದಕ್ಕೆ ನಮ್ಗೆ ಜಸ್ಟಿಸ್ ಬೇಕು. ಅವರು ಯಾಕೆ ಅಲ್ಲಿ ಹೋಗಿ ಕೂತ್ಕೊಳ್ಳುದು? ಬರ್ಬೋದಲ್ಲ, ನಮ್ಗೆ ಜಸ್ಟಿಸ್ ಬೇಕು ಅಷ್ಟೇ. ಬರೀ ಎಪಿಕ್ ಅಂತೆ, ರಿಯಲ್ ಆಗಿಲ್ಲ. ಅದು ಹಿಸ್ಟ್ರಿ ಅಲ್ಲ, ಬರೀ ಎಪಿಕ್. ರಾಮಾಯಣ ಮಹಾಭಾರತ ಅವರದ್ದು ಹಿಸ್ಟ್ರಿ ಅಂತ ನಾವು ಕೇಳುವಾಗ ನಮ್ಮದು ಹಿಸ್ಟ್ರಿ ಅಲ್ಲಂತೆ, ಅದು ಬರೀ ಎಪಿಕ್ ಅಂತೆ. ಅಮಾನತು ಮಾಡಿದಂತೆ ನಿಮ್ಮ ಶಾಲಾ ಶಿಕ್ಷಣ ಮತ್ತೆ ಅವರು ಪಾರ್ಶಿಯಾಲಿಟಿ ಮಾಡ್ತಾರೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಯಾವ ಮಾರ್ಕ್ಸ್ ಅಲ್ಲಿ ಸಹ ಪಾರ್ಶಿಯಾಲಿಟಿ ಮಾಡ್ತಾರೆ. ಬೀಯಿಂಗ್ ಅ ಕ್ಯಾಥಲಿಕ್ ವೈ ಆರ್ ಯು ಸ್ಪೀಕಿಂಗ್ ಅಂತ ನಮ್ಗೆ ನಾವದು ಹೇಳಿದ್ರೆ ನಮಗೆ ಸರಿ ಬೈದ್ಕೊಳ್ತಾರೆ ಅವರು. ನಾವು ತುಳು ಮಾತಾಡಿದ್ರೆ ಎಲ್ಲರೂ ಬಂದು ಬೈತಾರೆ, ನಮ್ಮನ್ನು ಫೈನ್ ಎಲ್ಲ ಹಾಕಿಸ್ತಾರೆ. ಅದೇ ಅವರು ಅವರ ಮಕ್ಕಳೊಡನೆ ಅವರ ಲ್ಯಾಂಗ್ವೇಜ್ ಮಾತಾಡುವಾಗ ಯಾರು ಕೂಡ ಹೇಳುದಿಲ್ಲ, ಯಾರು ಕೂಡ ಫೈನ್ ಹಾಕ್ಲಿಕ್ಕೆ ಸಹ ಹೇಳುದಿಲ್ಲ, ಪಾರ್ಶಾಲಿಟಿ ಮಾಡ್ತಾರೆ. ಮತ್ತೆ ಇದು ನೂಲೆಲ್ಲ ಹಾಕಿದ್ರೆ ಹೇಳ್ತಾರೆ ಯಾಕೆ ಹಾಕುದು, ಅದನ್ನು ತೆಗಿಬೇಕು, ಫೈನ್ ಎಲ್ಲ ಹಾಕ್ಬೇಕಂತ. ಅದೇ ಅವರು ಅವರ ನಾಲಿಯಲ್ಲಿ ಅವರ ಚೈನ್ ಹಾಕುವಾಗ ಯಾರು ಕೂಡ ಹೇಳುದಿಲ್ಲ, ಅದನ್ನು ಯಾಕೆ ತೆಗಿಸುದಿಲ್ಲ ಎಲ್ಲರೂ? ನಮ್ಮದ ಇನ್ನೊಂದು ಬಿಂದಿ ಹಾಕಬಾರ್ದು ಅಥವಾ ಬಳೆಯನ್ನು ಹಾಕಬಾರ್ದು ಅಂತ ಹೇಳುವಂತ ಹಾಕ್ಬಾರ್ದು ಅಂತ ಹೇಳ್ತಾರೆ. ಒಂದು ಮಾತ್ರ ಹಾಕ್ಬೇಕಂತೆ, ಮತ್ತೆ ತುಂಬಾ ಎಲ್ಲ ಹಾಕ್ಬಾರ್ದು, ಮತ್ತೆ ಹೂವೆಲ್ಲ ಇಡ್ಬಾರ್ದಂತೆ, ಹೂವೆಲ್ಲ ಇಡ್ಬಾರ್ದು, ಆಂಕ್ಲೆಟ್ಸ್ ಹಾಕ್ಬಾರ್ದಂತೆ, ಹೂ ಹಾಕ್ಬಾರ್ದಂತೆ. ನಾವೀಗ ದೇವರದ್ದು ಚೈನ್ ಎಲ್ಲ ಎಂತಾದ್ರೆ ಹಾಕಿದ್ರೆ, ಅವರು ಇದು ಎಂತ ನೂಲೆಲ್ಲ ಹಾಕಿದ್ರೆ ಅವರು ಹೇಳ್ತಾರೆ ಇದನ್ನು ತೆಗಿಬೇಕು, ಫೈನ್ ಹಾಕ್ತಾರೆ. ಅವರು ತನ್ನ ಜೀಸಸ್ ನ ಎಂತ ಹಾಕಿದ್ರೆ ಎಂತ ಮಾಡುದಿಲ್ಲ. ನಾವು ನಮ್ಮ ದೇವರದನ್ನು ಎಂತಾದ್ರೆ ಹಾಕಿದ್ರೆ ಹೇಳ್ತಾರೆ. ಕ್ರಿಶ್ಚಿಯನ್ಸ್ ನವರೆಲ್ಲ ಅವರ ಚೈನ್ ಹಾಕುವುದು, ಮಾತ್ರ ನಾವು ಹಾಕ್ಲಿಕ್ಕಿಲ್ಲ. ಹಾಕಿದ್ರೆ ಅದನ್ನ ಎಷ್ಟು ಸಮಯದಿಂದ ನಡೀತಿದೆ ಈ ಶಾಲೆ? ನಾನು ಇಲ್ಲಿ 7th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೆ, ಅವಾಗ ನಡೀತಾ ಇದ್ದು. ಮತ್ತೆ ಈಗ ನಾನು ಹೈಸ್ಕೂಲ್ ಲೆಸನ್ ಅಲ್ಲಿ ಅದಕ್ಕೆ ಲೆಸನ್ಗೆ ಇದು ಸಂಬಂಧನೇ ಇಲ್ಲ. ಆದ್ರೆ ಅವರು ಎಕ್ಸಾಂಪಲ್ ಅಂತ ಹೇಳುದು, ಮಹಾಭಾರತ ಮತ್ತು ರಾಮಾಯಣ ಜಸ್ಟ್ ಇಮ್ಯಾಜಿನೇಷನ್ ಸ್ಟೋರಿ, ಅದು ಹಾಗೆ ಹೇಳ್ತಾರೆ ಅವರು. ಮತ್ತೆ ಎಂತ ಇದು ಮೂರ್ತಿಗಳು ಉಂಟಲ್ಲ, ಅದು ನಾವು ಹ್ಯೂಮನ್ಸ್ ಮಾಡುದು, ನಾವು ಜಸ್ಟ್ ಅದಕ್ಕೆ ಎಂತ ಬಂಗಾರ ಹೀಗೆಲ್ಲ ಪೂಜೆ ಮಾಡುದು. ಮತ್ತು ನಾಗದೇವರನ್ನು ಎಂತ ಹಾಲನ್ನು ಮುರ್ಕಿಸಿದ್ದೆ. ಅವರು ಹೇಳುದು ಯಾಕೆ ಇದನ್ನು ಎಲ್ಲ ವೇಸ್ಟ್ ಮಾಡುದು, ಪುವರ್ ಪೀಪಲ್ಸ್ ಗೆ ಕೊಡ್ಲಿಕ್ಕೆ ಆಗುದಿಲ್ಲವಾ, ಹಾಗೆಲ್ಲ ಹೇಳ್ತಾರೆ. ಮತ್ತೆ ಈಗ ಅವರು ಫೈನ್ ತಗೊಳ್ತಾರೆ. ಚಿಕ್ಕ ವಿಷಯ, ಒಂದು ಚೈನ್ ಹಾಕಿದ್ರೆ, ಒಂದು ಬ್ರಾಸ್ಲೆಟ್ ಆಗಿದ್ರೆ ದೃಷ್ಟಿದು, ಆಗ ಅವರು ಫೀಸ್ ಕಟ್ತಾರೆ, ಫೈನ್ ಕಟ್ತಾರೆ. ಅದು ಎಲ್ಲ ಯಾಕೆ ಮಾಡುದು ಇವರೆಲ್ಲ? ಅದೆಲ್ಲ ಒಬ್ಬರೇ ಇವಿಷ್ಟು ಶಾಲೆಯ ಮಕ್ಕಳ ಅಪ್ಡೇಟ್ ಆಗಿರುವಂತದ್ದು. ಮಕ್ಕಳಲ್ಲಿ 7ನೇ ಕ್ಲಾಸ್ನ ತರಗತಿಯಲ್ಲಿ ವರ್ಕ್ ಇಸ್ ವರ್ಷಿಪ್ ಎಂಬ ಪಾಠವನ್ನು ಮಾಡುವಂತಹ ವೇಳೆ ಇಂತಹ ಮಾತುಗಳು ಅಥವಾ ರಾಮನ ಬಗ್ಗೆ ಅವಹೇಳನ ಆಗಿರ್ಬೋದು, ಪ್ರಧಾನಮಂತ್ರಿಯವರ ಬಗ್ಗೆ ಅವಹೇಳನವಾಗಿ ಮಾತನಾಡಿರುವಂತದ್ದು ಈಗ ಮುನ್ನೆಲೆಗೆ ಬರ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಲಕ್ಷ್ಮಣ್ ಜೊತೆಗೆ ಆದಿತ್ಯ ತೊಂಡೋಲೆ, ವಿಸ್ತಾರ ನ್ಯೂಸ್, ಮಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.